ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಿ ರಬ್ಯೂ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ವೆಲ್ಕಮ್ ಟು ದಿಸ್ ಸೆಷನ್. ಈ ಸೆಷನ್ ಅಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಉಳ್ಕೊಂಡಿರೋ ಟೈಮ್ನಲ್ಲಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ನ ಬಯಾಲಜಿ ಸಬ್ಜೆಕ್ಟ್ನಲ್ಲಿ ನಿಮಗೆ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ತಗೊಳ್ಬೋದು ಅಂತ. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಜನ ನೋಡಿದ್ದೀರಾ. ಫ್ಯೂ ವೀಕ್ಸ್ ಬ್ಯಾಕ್, ಪ್ರಾಬ್ಲಿ 2-3 ವಾರಕ್ಕೆ ಮುಂಚೆ ನಾನು ಒಂದು ಸ್ಟ್ರಾಟಜಿ ವಿಡಿಯೋನ ಪುಷ್ ಮಾಡಿದ್ದೆ ಯೂಟ್ಯೂಬ್ನಲ್ಲೇ. ಐ ಶೋಡ್ ಯು ಎಕ್ಸಾಕ್ಟ್ಲಿ ಹೇಗೆ ಯೂಟ್ಯೂಬ್ನಲ್ಲಿರೋ ಫ್ರೀ ಕಂಟೆಂಟ್ನೇ ನೀವು ಯೂಸ್ ಮಾಡಿಕೊಂಡು 70 ಮಾರ್ಕ್ಸ್ ಔಟ್ ಆಫ್ 70ನ ತಗೊಳ್ಬೋದು ಅಂತ. ಇನ್ ಕೇಸ್ ಯು ಹ್ಯಾವೆಂಟ್ ವಾಚ್ ದ್ಯಾಟ್, ಹಿಯರ್ ಇಸ್ ಅನದರ್ ವಿಡಿಯೋ. ಇನ್ನೂ ಉಳ್ಕೊಂಡಿರೋ ಟೈಮ್ನಲ್ಲಿ ಹೇಗೆ ನೀವು ಪ್ರಿಪೇರ್ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಕ್ಸಾಮ್ ಹತ್ರ ಬರ್ತಾ ಇದೆ. ತುಂಬ ಜನಕ್ಕೆ ಆಂಗ್ಸೈಟಿ ಇರ್ಬೋದು. ಓದಿರೋದೆಲ್ಲ ಆಂಗ್ಸೈಟಿಯಿಂದ ನೆನ್ಪು ಹೋಗ್ತಾ ಇರ್ಬೋದು, ಮರ್ತು ಹೋಗ್ತಾ ಇರ್ಬೋದು. ಆಮೇಲೆ ಓದಿದಿನ ಇಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಓದೋಕ್ಕೆ ಶುರು ಮಾಡಿಲ್ದಿರೋರಿಗೆ ಹೆಂಗಪ್ಪ ಇನ್ನು ಓದೋದು ಅಂತ ಚಿಂತೆ ಇರ್ಬೋದು. ಸೊ ವಿಚ್ ಎವರ್ ಕ್ಯಾಟಗರಿ ಯು ಬಿಲಾಂಗ್ ಟು, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಐ ಹೋಪ್. ಓಕೆ, ಸೊ ಯಾವುದೇ ಎಕ್ಸಾಮ್ಗೆ ಮುಂಚೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದರೆ ಆ ಎಕ್ಸಾಮ್ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ ಎಕ್ಸಾಮ್ ಯಾವ ಪ್ಯಾಟರ್ನಲ್ಲಿ ಇರುತ್ತೆ ಅದು ನಮಗೆ ತಿಳ್ಕೊಂಡಿರಬೇಕು. ಹಾಗೆಯೇ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಆ ವೇಟೇಜ್ ಕೂಡ ನಮಗೆ ಗೊತ್ತಿರಬೇಕು. ಅದು ಗೊತ್ತಿದ್ದಾಗ ನಾವು ನಮ್ಮ ಸ್ಟಡೀಸ್ನ ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೊಳ್ಬೋದು. ಆಫ್ಕೋರ್ಸ್ ನೀವು ಫಸ್ಟ್ PUCಯಿಂದ ಎಕ್ಸಾಮ್ಸ್ ಎಲ್ಲ ಬರ್ಕೊಂಡು ಬಂದಿರ್ತೀರಾ. ನಿಮಗೆ 70 ಮಾರ್ಕ್ಸ್ ಪ್ಯಾಟರ್ನ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿದೆ. ಈಗಲೂ ಪ್ರಿಪ್ರೇಟ್ರಿ ಬರ್ದಿರ್ತೀರಾ ಕೆಲವೊಬ್ಬರು. ಬಟ್ ಯಾರೆಲ್ಲ ಪ್ರಿಪ್ರೇಟ್ರಿ ಬರ್ದಿಲ್ಲ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಪ್ಯಾಟರ್ನ್ ಬಗ್ಗೆ. ಕೆಲವೊಂದು ಚೇಂಜಸ್ ಆಗಿದೆ ಓವರ್ ದ ಇಯರ್. ಇದ್ರ ಬಗ್ಗೆನೂ ರಘು ಸರ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ಬಟ್ ಯಾರೆಲ್ಲ ನೋಡಿಲ್ಲದೆ ಇರ್ಬೋದು, ಕೆಲವೊಬ್ರು ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ಬೋದು ಚಾನಲಿಗೆ, ಅವ್ರು ನೋಡಿಲ್ಲದೆ ಇದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ನಿಮಗೆ ಬ್ರೀಫಾಗಿ ಒಂದ್ಸತಿ ಹೇಳ್ಬಿಡ್ತೀನಿ. ಬೋರ್ಡ್ ಎಕ್ಸಾಮ್ನಲ್ಲಿ ನಿಮಗೆ 4 ಡಿಫ್ರೆಂಟ್ ಮಾರ್ಕ್ಸಿಂದು ಕ್ವೆಶನ್ಸ್ ಇರುತ್ತೆ. 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ ಕ್ವೆಶನ್ ಇರುತ್ತೆ, 3 ಮಾರ್ಕ್ ಕ್ವೆಶನ್ ಇರುತ್ತೆ, 5 ಮಾರ್ಕ್ ಕ್ವೆಶನ್ ಇರುತ್ತೆ ಬಯಾಲಜಿಯಲ್ಲಿ. 1 ಮಾರ್ಕ್ ಕ್ವೆಶನ್ ಎಲ್ಲ ಪಾರ್ಟ್ ಎನಲ್ಲಿ ಇರುತ್ತೆ. ಪಾರ್ಟ್ ಎನಲ್ಲಿ 2 ಸಬ್ಸೆಕ್ಷನ್ಸ್ ಇದೆ ಆಯ್ತಾ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ. ಸೆಕ್ಷನ್ 1 ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೆಕ್ಷನ್ 2 ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶನ್ ಇರುತ್ತೆ. ಈ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಕಂಬೈನ್ ಮಾಡಿದರೆ ನಿಮಗೆ ಸೆಕ್ಷನ್ 1 ಅಲ್ಲಿ 15 ಕ್ವೆಶನ್, ಸೆಕ್ಷನ್ 2 ನಲ್ಲಿ 5 ಕ್ವೆಶನ್, ಟೋಟಲ್ 20 ಮಾರ್ಕ್ಸಿಗೆ ಕ್ವೆಶನ್ ಇರುತ್ತೆ ನಿಮಗೆ. ಈ 20 ಮಾರ್ಕ್ಸ್ ಇವಾಗ ನಿಮಗೆ ಬಯಾಲಜಿ ಸೆಕೆಂಡ್ PUC ಸಿಲೆಬಸ್ನ ನೋಡಿದರೆ 13 ಚಾಪ್ಟರ್ ಇದೆ ಬಯಾಲಜಿಯಲ್ಲಿ ಅಲ್ವಾ. ಆದರೆ ಟೋಟಲ್ 1 ಮಾರ್ಕ್ ಕ್ವೆಶನ್ಸ್ ಇರೋದು 20. ಮಿನಿಮಮ್ ಪ್ರತಿ ಚಾಪ್ಟರ್ನಿಂದ ಒಂದಾದ್ರೂ ಒಂದು ಮಲ್ಟಿಪಲ್ ಚಾಯ್ಸ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶನ್ ಬಂದೇ ಬರುತ್ತೆ. ಈ ಮೇನ್ನಲ್ಲಿ ಆಪ್ಷನ್ಸ್ ಇಲ್ಲ, ಇಂಟರ್ನಲ್ ಚಾಯ್ಸ್ ನಿಮಗಿಲ್ಲ. 15 ಮಲ್ಟಿಪಲ್ ಚಾಯ್ಸ್ನ ಅಟೆಂಪ್ಟ್ ಮಾಡಬೇಕು, 5 ಫಿಲ್ ಇನ್ ದ ಬ್ಲಾಂಕ್ಸ್ನ ನೀವು ಆನ್ಸರ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ರೀತಿಯೆಲ್ಲ ಏನಿರಲ್ಲ ಬೋರ್ಡ್ ಎಕ್ಸಾಮ್ನಲ್ಲಿ. ಬಟ್ ನೀವು 70 on 70 ತಗೊಳ್ಬೇಕು ಅಂತ ಇದ್ದರೆ ದಿಸ್ ಮೇನ್ ವಿಲ್ ಬಿಕಮ್ ಚಾಲೆಂಜಿಂಗ್ ಫಾರ್ ಯು. ಇಲ್ಲಿ ಪ್ರತಿಯೊಂದು ಚಾಪ್ಟರ್ನಿಂದ ಕೂಡ ನಿಮಗೆ ಕ್ವೆಶನ್ಸ್ ಬಂದೇ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಕ್ವೆಶನ್ಸ್ ಇರುತ್ತೆ. ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಕ್ವೆಶನ್ಸ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಅಂಥ ಕ್ವೆಶನ್ಸ್ನ ನೀವು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ದೇ ಇದ್ದರೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ 1 ಮಾರ್ಕ್ ಕ್ವೆಶನ್ಸ್ದು ಪಾರ್ಟ್ ಎ ಏನು ಕ್ವೆಶನ್ಸ್ ಇದೆ ಅದನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಕಂಪ್ಲೀಟ್ ಎಲ್ಲ ಚಾಪ್ಟರ್ದು ಎಲ್ಲ ಕಾನ್ಸೆಪ್ಟ್ಸು ಕ್ಲಾರಿಟಿ ಇರ್ಬೋದು. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸಲ್ಲಿ ಈ ಚಾಪ್ಟರ್ನಿಂದ 5 ಮಾರ್ಕ್ ಕ್ವೆಶನ್ ಬರ್ಬೋದು, ಈ ರೀತಿಯ ಕ್ವೆಶನ್ಸ್ ಬರ್ಬೋದು ಅಂತ ನಾವು ನೋಡಿ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ 1 ಮಾರ್ಕ್ ಕ್ವೆಶನ್ಸ್ ಎಲ್ಲಿಂದನಾದರೂ ಕೇಳ್ಬೋದು. ಆ ಕಾರಣಕ್ಕೆ ಕಂಪ್ಲೀಟ್ ಸಿಲೆಬಸ್ ಯಾರೆಲ್ಲ ಕವರ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ, ಕಂಪ್ಲೀಟ್ ಸಿಲೆಬಸ್ ಯಾರೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇದರಲ್ಲಿ ಫುಲ್ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಕೆಲವೊಬ್ಬರು ಸ್ವಲ್ಪ ಚಾಪ್ಟರ್ಸ್ನೇ ನೋಡಿ ಓದಿ ಕೆಲವೊಂದು ಚಾಪ್ಟರ್ಸ್ನ ಸ್ಕಿಪ್ ಮಾಡಿರ್ತಾರೆ. ಆ ಚಾಪ್ಟರ್ಸ್ ಯಾವ್ದು ಓದಿರಲ್ಲ ಅದರಿಂದ 1 ಮಾರ್ಕ್ ಕ್ವೆಶನ್ಸ್ ಬಂದರೆ ನಿಮ್ಗೆ ಅದನ್ನ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಸೆಂಟಮ್ ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. 70 on 70 ಬರಲ್ಲ. ಆಫ್ಕೋರ್ಸ್ ಕೆಲವೊಂದು ಸಲ ಟೈಮ್ ಕಡಿಮೆ ಇದ್ದಾಗ ಯಾವುದೋ ಕಾರಣಕ್ಕೆ ನಿಮ್ಗೆ ಓದೋಕ್ಕಾಗಿಲ್ಲ, ಅಂಥ ಟೈಮಲ್ಲಿ ಶಾರ್ಟೇಜ್ ಇದ್ದಾಗ 1-2 ಚಾಪ್ಟರ್ನ ಸ್ಕಿಪ್ ಮಾಡಿದ್ರು ಬೇರೆ ಆಪ್ಷನ್ಸ್ನಲ್ಲಿ, ಬೇರೆ ಮೇನ್ಸ್ನಲ್ಲಿ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ ಕ್ವೆಶನ್ಸ್ ಇರುವಂಥ ಮೇನ್ಸ್ನಲ್ಲಿ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ನೀವು ಯಾವ ಚಾಪ್ಟರ್ ಓದಿಲ್ಲ ಆ ಚಾಪ್ಟರ್ನಿಂದ ಬಂದಿರೋ ಕ್ವೆಶನ್ಸ್ನ ನೀವು ಸ್ಕಿಪ್ ಮಾಡಿ ಯಾವ್ದು ಗೊತ್ತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ 1 ಮಾರ್ಕ್ ಕ್ವೆಶನ್ಸ್ ಬೀಟ್ ಮ್ಯಾಚ್ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇಲ್ಲದೆ ಇರೋ ಕಾರಣ ಯಾರು ಕಂಪ್ಲೀಟ್ ಸಿಲೆಬಸ್ ಓದಿರ್ತಾರೆ ಅವ್ರಿಗೆ ಮಾತ್ರ ಆ ಮೇನಲ್ಲಿ ಫುಲ್ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಓಕೆ, ಸೊ ದ್ಯಾಟ್ ಮೇನ್ ಯು ಡೋಂಟ್ ಹ್ಯಾವ್ ಇಂಟರ್ನಲ್ ಚಾಯ್ಸ್. ಪಾರ್ಟ್ ಬಿ ನಲ್ಲಿ ಟೋಟಲ್ ಇದು 2 ಮಾರ್ಕ್ ಕ್ವೆಶನ್ಸ್, ಟೋಟಲ್ 7 ಕ್ವೆಶನ್ಸ್ ಕೇಳಿರ್ತಾರೆ.
ಆ 7 ಅಲ್ಲಿ ನಾವು 5 ಆನ್ಸರ್ ಮಾಡಬೇಕು. ಅದರಲ್ಲಿ 2 ಎಕ್ಸ್ಟ್ರಾ ಕ್ವೆಶ್ಚನ್ ಇರುತ್ತೆ. ಪಾರ್ಟ್ ಸಿ 3 ಮಾರ್ಕ್ ಕ್ವೆಶ್ಚನ್ಸ್, ಟೋಟಲ್ 7 ಕೇಳ್ತಾರೆ, ಅದರಲ್ಲಿ ನೀವು 5 ಆನ್ಸರ್ ಮಾಡಬೇಕು. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತೆ, 2 ಸೆಕ್ಷನ್ ಅಲ್ಲಿ ಇರುತ್ತೆ, ಸೆಕ್ಷನ್ 5 ಮತ್ತೆ ಸೆಕ್ಷನ್ 6. ಸೆಕ್ಷನ್ 5 ಅಲ್ಲಿ ಟೋಟಲ್ 7 ಕ್ವೆಶ್ಚನ್ಸ್ ನ ಕೇಳ್ತಾರೆ, ಅದರಲ್ಲಿ ನೀವು 4 ಆನ್ಸರ್ ಮಾಡಬೇಕು. ಸೆಕೆಂಡ್ ಮೇನ್, ಥರ್ಡ್ ಮೇನ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ನಿಮ್ಗೆ 2 ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇರುತ್ತೆ. ಪಾರ್ಟ್ ಡಿ 5 ಮಾರ್ಕ್ ಕ್ವೆಶ್ಚನ್ಸ್ ಅಲ್ಲಿ ಸೆಕ್ಷನ್ 4 ಅಲ್ಲಿ 3 ಎಕ್ಸ್ಟ್ರಾ ಕ್ವೆಶ್ಚನ್ ಇರುತ್ತೆ ನಿಮ್ಗೆ. ಓಕೆ, ಸೆಕ್ಷನ್ 6 ನಲ್ಲಿ ಅದು ಕೂಡ 5 ಮಾರ್ಕ್ ಕ್ವೆಶ್ಚನ್ಸ್, 3 ಕ್ವೆಶ್ಚನ್ ಕೇಳಿರ್ತಾರೆ, ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ ಒಂದನ್ನು ಮಾತ್ರ. ಸೊ ಇಲ್ಲೂ ಕೂಡ ನಿಮಗೆ 2 ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇರುತ್ತೆ. ಟೋಟಲ್ ಆಗಿ ನಿಮ್ಮ ಪೇಪರ್ 70 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕು, ಬಟ್ ಪೇಪರ್ ಇರೋದು 115 ಮಾರ್ಕ್ಸಿಗೆ. 5 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲಿಂದ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅಗೇನ್ ಐ ರಿಪೀಟ್, 1 ಮಾರ್ಕ್ ಕ್ವೆಶ್ಚನ್ಸ್ ಪ್ರತಿಯೊಂದು ಚಾಪ್ಟರ್ನಿಂದ ಮಿನಿಮಮ್ 1 ಕ್ವೆಶ್ಚನ್ ಅಂತೂ ಬಂದೇ ಬರುತ್ತೆ. ಆಯ್ತಾ? ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಅಫ್ಕೋರ್ಸ್ ಸಮ್ ಕ್ವೆಶ್ಚನ್ಸ್ ತುಂಬ ಡೈರೆಕ್ಟ್ ಆಗಿರುತ್ತೆ, ಆಪ್ಷನ್ಸ್ ಎಲ್ಲ ಅಲ್ಲೇ ಕಾಣಿಸ್ತಾ ಇರುತ್ತೆ, ನೀವು ಆನ್ಸರ್ ಮಾಡ್ಬೋದು. ಬಟ್ ಒಂದೊಂದು ಕ್ವೆಶ್ಚನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಕಾನ್ಸೆಪ್ಟ್ನ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಈಗ ಕ್ವೆಶ್ಚನ್ ಪೇಪರ್ನಲ್ಲಿ ಈ ವರ್ಷ ಚೇಂಜಸ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ, ಕೇಳಿರ್ಬೋದು. ಕಷ್ಟ ಆಗ್ತಾ ಇದೆ, ಡಿಫಿಕಲ್ಟಿ ಲೆವೆಲ್ ಹೆಚ್ಚು ಮಾಡಿದ್ದಾರೆ ಅಂತ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಕೂಡ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು. ಇಟ್ ಈಸ್ ಟ್ರೂ ದ್ಯಾಟ್ ಈ ವರ್ಷದ ಪೇಪರ್ ಕಳೆದ ವರ್ಷಗಳಿಗಿಂತ ಸ್ವಲ್ಪ ಕಷ್ಟ ಇರುತ್ತೆ ಅಂತ. ಒಂದು ಏನಂತ ಅಂದರೆ, ಒಂದು ವಿಷಯ ಏನು ಅಂತ ಅಂದರೆ ಡ್ಯೂರೇಷನ್ ಕಡಿಮೆ ಆಗಿದೆ. ಕಳೆದ ವರ್ಷದ ತನಕ 3 hours 15 minutes ಇರ್ತಾ ಇತ್ತು ಎಕ್ಸಾಮ್ ಡ್ಯೂರೇಷನ್, ಈಗ ಅದನ್ನು 3 hours ಮಾಡಿದ್ದಾರೆ. ಆಮೇಲೆ ಕಳೆದ ವರ್ಷದ ತನಕ 2 ಮಾರ್ಕ್ ಕ್ವೆಶ್ಚನ್ಸ್ 3 ಮಾರ್ಕ್ ಕ್ವೆಶ್ಚನ್ಸ್ನಲ್ಲಿ 3 ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇರ್ತಾ ಇತ್ತು, ಬಟ್ ಈ ವರ್ಷದಿಂದ ಒಂದು ಕ್ವೆಶ್ಚನ್ನ ಕಡಿಮೆ ಮಾಡಿ 5 ಮಾರ್ಕ್ ಕ್ವೆಶ್ಚನ್ಸಲ್ಲೂ ಎಕ್ಸ್ಟ್ರಾ ಜಾಸ್ತಿ ಇರ್ತಾ ಇತ್ತು. ಈ 3 ಮೇನಲ್ಲಿ ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ಕಡಿಮೆ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ಚೇಂಜ್. ಮುಂಚೆ ಎಲ್ಲ 47 ಕ್ವೆಶ್ಚನ್ಸ್ ಇರ್ತಾ ಇತ್ತು, ಈಗ 44 ಕ್ವೆಶ್ಚನ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಅನದರ್ ಚೇಂಜ್. ಆಮೇಲೆ ಇದು ಬಿಟ್ಟು ಅಡಿಷ್ನಲ್ ಆಗಿ ಯಾರು ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಇರ್ತಾರೆ, ಕಣ್ಣು ಕಾಣಿಸಲ್ಲ ಅಂಥ ಸ್ಟೂಡೆಂಟ್ಸಿಗೆ ಎಕ್ಸ್ಟ್ರಾ ಒಂದು ಮೇನ್ನ ಆ್ಯಡ್ ಮಾಡಿದ್ದಾರೆ. ಅವ್ರಿಗೆ ಮಾತ್ರ ಪಾರ್ಟಿ ಅಂತ ಲಾಸ್ಟ್ನಲ್ಲಿ ಯಾವುದೆಲ್ಲ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶ್ಚನ್ಸ್ ಇರುತ್ತೆ ಅದನ್ನು ಯಾರವ್ರ ಜೊತೆ ಕೂತ್ಕೊಂಡಿರ್ತಾರೆ ಅವರು ಓದಿ ಹೇಳೋದು ಕಷ್ಟ ಆಗುತ್ತೆ. ಅಂಥ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶ್ಚನ್ಸ್ನೆಲ್ಲ ಅವ್ರಿಗೆ ಚಾಲೆಂಜಿಂಗ್ ಅನಿಸುತ್ತೆ ಅಂತ ಅವ್ರಿಗೆ ಸೂಟಬಲ್ ಆಗಿರುವಂಥ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುವಂಥ ಕ್ವೆಶ್ಚನ್ಸ್ನ ಆ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸಿಗೆ ಮಾತ್ರ ಒಂದು ಮೇನ್ ಇರುತ್ತೆ. ಅದು ಏನದರ್ ಚೇಂಜ್. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಿಮ್ಮ ಎಕ್ಸಾಮ್ ಪೇಪರ್ನಲ್ಲಿ ಆನ್ಸರ್ ಶೀಟ್ನಲ್ಲಿ ಫಸ್ಟ್ ಮೇನ್ ಏನಿದೆ ಪಾರ್ಟ್ ಎ, ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2 ಇನ್ಕ್ಲೂಡಿಂಗ್ ಬೋತ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡೂ ಕೂಡ ಫಸ್ಟ್ 2 ಪೇಜ್ನಲ್ಲಿ ನೀವು ಫಿನಿಶ್ ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಕಷ್ಟ ಇರೋ ಕ್ವೆಶ್ಚನ್ಸಿಂದ ಶುರು ಮಾಡೋಣ ಅಂತ 5 ಮಾರ್ಕಿಂದ ಶುರು ಮಾಡ್ತಾರೆ, ಆಮೇಲೆ 3 ಮಾರ್ಕ್ಸ್ ಬರೀತಾರೆ. ನಾವು ಅದೆಲ್ಲ ಮಾಡಿದ್ದೀವಿ. ಬಟ್ ಈ ವರ್ಷ ರೂಲ್ ಏನು ಅಂತ ಅಂದರೆ, ಫಸ್ಟ್ 2 ಪೇಪರ್ನಲ್ಲೇ ಪಾರ್ಟ್ ಎದು ಮುಗಿಸ್ಬಿಟ್ಟಿರಬೇಕು. ಅದಾದ್ಮೇಲೆ ಬರೆದ್ರೆ ಅದು ಐ ಡೋಂಟ್ ಥಿಂಕ್ ದೇ ವಿಲ್ ಕನ್ಸಿಡರ್ ಇಟ್. ಆಯಿತಾ? ಸೊ ಆನ್ಸರ್ ಫಾರ್ ಪಾರ್ಟ್ ಎ ರಿಟರ್ನ್ ಓನ್ಲಿ ಇನ್ ದ ಫಸ್ಟ್ 2 pages ಆರ್ ಯಾವುದು ಫಸ್ಟ್ ಬರೆದಿರ್ತಾರೆ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಆಯಿತಾ? ಆಮೇಲೆ ಇಲ್ಲಿ ನಾನು ಏನು ಹೇಳಬೇಕಂತ ಅಂದರೆ, ನಿಮಗೆ ನೀವು ಆಫ್ಕೋರ್ಸ್ ಕೆಲವೊಮ್ಮೆ ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ ಅವರಿಗೆಲ್ಲ ಎಕ್ಸ್ಟ್ರಾ ಆನ್ಸರ್ ಮಾಡಬೇಕಂತ ಇರುತ್ತೆ. ಎಷ್ಟೊಂದು ಚೆನ್ನಾಗಿ ಪ್ರಿಪೇರ್ ಆಗಿರೋರಿಗೆ ಎಂಥ ಪೇಪರ್ ಕೊಟ್ರು ಈಸಿನೇ ಅನಿಸುತ್ತೆ ಅಲ್ವಾ? ಅಂಥವ್ರು ನೀವಾಗಿದ್ರೆ ಎಕ್ಸ್ಟ್ರಾ ಕ್ವೆಶ್ಚನ್ ಬರೀಬೇಕು ಅಂತ ಅನಿಸಿದ್ರೆ ಫಸ್ಟ್ ಮೇನ್ನ ಫಿನಿಶ್ ಮಾಡ್ತೀರಾ 1-2 ಪೇಜ್ನಲ್ಲಿ. ಅದಾದಮೇಲೆ 2 ಮಾರ್ಕ್ಸ್ನ ಅಟೆಂಪ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. 2 ಮಾರ್ಕ್ಸ್ನಲ್ಲಿ ಬರಿಬೇಕಾಗಿರೋದು 5, ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಗೊತ್ತಿದೆ. ಯಾವುದೆಲ್ಲ ಗೊತ್ತಿದೆ ಆವಾಗಲೇ ಬರೆಯೋಕ್ಕೆ ಶುರು ಮಾಡಬೇಡಿ. ಫಸ್ಟಿಗೆ ಎಷ್ಟು ಕೇಳಿದರೆ ಅಷ್ಟನ್ನು 2 ಮಾರ್ಕ್ಸಲ್ಲಿ ಮುಗಿಸಿ, ಆಮೇಲೆ 3 ಮಾರ್ಕ್ಸಲ್ಲಿ ಮುಗಿಸಿ, ಆಮೇಲೆ 5 ಮಾರ್ಕ್ಸಲ್ಲಿ ಮುಗಿಸಿ. ಟೈಮ್ ಉಳ್ಕೊಂಡಿದ್ರೆ ಆವಾಗ ಎಕ್ಸ್ಟ್ರಾ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಕೆಲವೊಬ್ರು ಎಲ್ಲ ಗೊತ್ತಿದೆ ಎಲ್ಲ ಬರೆಯೋಣ ಅಂತ ಏನು ಮಾಡ್ತಾರೆ, 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಎಕ್ಸ್ಟ್ರಾ ಬರೆಯೋ ಟೈಮ್ನಲ್ಲಿ 5 ಮಾರ್ಕ್ಸ್ ಜಾಸ್ತಿ ವೇಟೇಜ್ ಇರುವಂಥ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಟೈಮೇ ಉಳ್ಕೊಳ್ಳಲ್ಲ. ಹಂಗಾಗಬಾರ್ದು. ಸೊ ಏನು ಕೇಳಿದರೆ ಎಷ್ಟು ಬರಿಬೇಕು ಫಸ್ಟ್ ಅಷ್ಟನ್ನು ಮುಗಿಸ್ಕೊಂಡ್ಬಿಡಿ. ಎಕ್ಸ್ಟ್ರಾ ಗೊತ್ತಿದ್ದು ಟೈಮ್ ಇದ್ದರೆ ಅದಾದಮೇಲೆ ಶುರು ಮಾಡಿ. ಕ್ವೆಶ್ಚನ್ ನಂಬರ್ ಹಾಕುವಾಗ ತುಂಬ ಕೇರ್ಫುಲ್ ಆಗಿರಿ. ನಿಮ್ಗೆ ಎಷ್ಟೇ ಪರ್ಫೆಕ್ಟ್ ಆನ್ಸರ್ ಬರೆದು ಕ್ವೆಶ್ಚನ್ ನಂಬರ್ ಉಲ್ಟಾ ಪಲ್ಟಾ ಆಗಿದ್ರೆ ನಿಮ್ಗೆ ಸಿಗದೆ ಒಂದು ಕೋಳಿ ಮೊಟ್ಟೆ. ಸೊ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಮೈಂಡ್ಫುಲ್ ವೈಲ್ ರೈಟಿಂಗ್ ದಿ ಎಕ್ಸಾಮ್. ಎಲ್ಲ ಚಿಂತೆ ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ಪೇಪರ್ ಮೇಲೆ.
ಕರೆಕ್ಟಾಗಿ ಕ್ವೆಶ್ಚನ್ ನಂಬರ್ಸ್ ಹಾಕಿ. ಎಷ್ಟು ಕೇಳಿರ್ತಾರೆ ಅಷ್ಟನ್ನ ಬರೆದಾದ್ಮೇಲೆ 5 ಮಾರ್ಕ್ ಕ್ವೆಶ್ಚನ್ಸ್ ಇಂದ ಎಕ್ಸ್ಟ್ರಾ ಬರೆಯೋದನ್ನ ಶುರು ಮಾಡಿ. 5 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ, 3 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ, 2 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ, ಆ ರೀತಿ ನೀವು ಟೈಮ್ ಉಳ್ಕೊಂಡಿದ್ರೆ ಮಾಡ್ಬೋದು. ಓಕೆನಾ? ಸೊ ದಟ್ ಈಸ್ ಒನ್ ಅಡ್ವೈಸ್ ಐ ವಾಂಟ್ ಟು ಗಿವ್ ಯು ಆಲ್. ಇವಾಗ ನಾವು ಬ್ಲೂ ಪ್ರಿಂಟ್ನ ನೋಡೋಣ. ಯೂಶಲ್ ಆಗಿ ಕಳೆದ ವರ್ಷದ ತನಕ ಪ್ರತಿ ವರ್ಷ ಬೋರ್ಡಿಂದ ಒಂದು ಬ್ಲೂ ಪ್ರಿಂಟ್, ಒಂದು ಕ್ವೆಶ್ಚನ್ ಪೇಪರ್ ರಿಲೀಸ್ ಆಗ್ತಾ ಇತ್ತು. ಈ ವರ್ಷ 3 ಬ್ಲೂ ಪ್ರಿಂಟ್, 3 ಕ್ವೆಶ್ಚನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಯಾಕೆಂದ್ರೆ ದೇ ವಾಂಟ್ ಟು ಗಿವ್ ದ ಸ್ಟೂಡೆಂಟ್ಸ್ ಅನ್ ಐಡಿಯಾ. ಈ ವರ್ಷದಿಂದ 40% ಅಷ್ಟು ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗಿದೆ, ಯಾವ ಟೈಪ್ ಆಫ್ ಕ್ವೆಶ್ಚನ್ ಬರ್ಬೋದು ಅಂತ ಮಕ್ಕಳಿಗೆ ಒಂದು ಐಡಿಯಾ ಸಿಗ್ಲಿ ಅಂತ 3 ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಆ 3 ಪೇಪರ್ದು 3 ಬ್ಲೂ ಪ್ರಿಂಟ್ದು ಆವ್ರೇಜ್ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ ಹೌ ಪ್ರತಿ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ ಅಂತ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 11 ಕ್ವೆಶ್ಚನ್ಸ್ ಬರುತ್ತೆ. ಅದು 1 ಮಾರ್ಕ್ ಕ್ವೆಶ್ಚನ್ ಅಂತೂ ಇದ್ದೇ ಇರುತ್ತೆ. ಅದು ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. 3 ಮಾರ್ಕ್ಸಲ್ಲೂ ಬರ್ಬೋದು, 2 ಮಾರ್ಕ್ಸ್ನಲ್ಲೂ ಬರ್ಬೋದು. ಆಯಿತಾ? ಎಕ್ಸಾಕ್ಟ್ಲಿ ಇದೇ ಥರ ಈ ಚಾಪ್ಟರ್ನಿಂದ 2 ಮಾರ್ಕ್ಸೇ ಬರೋದು, ಈ ಚಾಪ್ಟರ್ನಿಂದ 5 ಮಾರ್ಕ್ಸೇ ಬರೋದು, ಆ ರೀತಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಸೊ ಇಲ್ಲಿಂದ 5 ಮಾರ್ಕ್ ಕ್ವೆಶ್ಚನ್ ಒಂದಂತೂ ಬಂದೇ ಬರುತ್ತೆ. ಓಕೆ, ಅದು ಬಿಟ್ಟು 1 ಮಾರ್ಕ್ ಕ್ವೆಶ್ಚನ್ ಇದ್ದೇ ಇರುತ್ತೆ, 2, 3 ಕೂಡ ಇರ್ಬೋದು. ಹಾಗೆ ಹ್ಯೂಮನ್ ರಿಪ್ರೊಡಕ್ಷನ್ 10ರಿಂದ 11 ಮಾರ್ಕ್ಸ್ ಅಕಾರ್ಡಿಂಗ್ ಟು ಈ ವರ್ಷದ ರಿಲೀಸ್ ಆಗಿರುವಂತಹ ಬ್ಲೂ ಪ್ರಿಂಟ್. ರೀಪ್ರೊಡಕ್ಟಿವ್ ಹೆಲ್ತ್ ಇಂದ 6 ಮಾರ್ಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಂದ 13 ಮಾರ್ಕ್ಸ್ ಈಚ್, ಎವಲ್ಯೂಷನ್ 7 ಮಾರ್ಕ್ಸ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ 11 ಮಾರ್ಕ್ಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 7 ಮಾರ್ಕ್ಸ್, ಬಯೋಟೆಕ್ ಚಾಪ್ಟರ್ 7 and 6 ಮಾರ್ಕ್ಸ್ ರೆಸ್ಪೆಕ್ಟಿವ್ಲಿ. ಎಕಾಲಜಿ ಯೂನಿಟ್ನಿಂದ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಗೆ 5ರಿಂದ 6 ಮಾರ್ಕ್ಸ್, ಈಕೋಸಿಸ್ಟಮ್ ಬಯೋಡೈವರ್ಸಿಟಿಗೆ 4 ಮಾರ್ಕ್. ಈ 2 ಚಾಪ್ಟರ್ನಿಂದ 5 ಮಾರ್ಕ್ ಕ್ವೆಶ್ಚನ್ಸ್ ಬರಲ್ಲ ಅಂತ ನಾವು ಹೇಳ್ಬೋದು. ಬಂದರೆ 2 ಮಾರ್ಕ್ಸ್ ಬರ್ಬೋದು, ಇಲ್ಲದಿದ್ರೆ 3 ಮಾರ್ಕ್ಸ್ ಬರ್ಬೋದು. ಒಂದಂತೂ ಮ್ಯಾಂಡೇಟ್ರಿ 1 ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ ಪ್ರತಿ ಚಾಪ್ಟರ್ನಿಂದ. ಅದು ಬಿಟ್ಟು ಉಳ್ಕೊಂಡಿರೋದೇ 3 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶ್ಚನ್ ಬರ್ಬೋದು. ಅಕಸ್ಮಾತ್ ಏನಾದರೂ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಥವಾ 2 1 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ರೆ ಒಂದು 2 ಮಾರ್ಕ್ ಕ್ವೆಶ್ಚನ್ ಬರ್ಬೋದು. ಸೊ ಓವರ್ ಆಲ್ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಮೆಜಾರಿಟಿ ಆಫ್ ಯು ಯಾರೆಲ್ಲ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು KCET ಎಕ್ಸಾಮ್ ಕೂಡ ಆಮೇಲೆ ಬರೀತೀರಾ ಅಲ್ವಾ? ಸೊ ನೀವು ಬೋರ್ಡ್ ಎಕ್ಸಾಮ್ನ ವೇಟೇಜ್, KCET ಎಕ್ಸಾಮ್ನ ವೇಟೇಜ್ ಎರಡನ್ನೂ ಕನ್ಸಿಡರ್ ಮಾಡಿ. ಐ ವುಡ್ ಸಜೆಸ್ಟ್ ನಂಬರ್ 1 ಥಿಂಗ್, ಇನ್ನೂ ಟೈಮ್ ಇದೆ. ಇವಾಗಲೂ ನಿಮಗೆ ಟೈಮ್ ಇಲ್ಲ ಅಂತ ಅನಿಸ್ತಾ ಇದ್ರೆ ಅದು ನಿಮ್ಮ ಭ್ರಮೆ. ಇನ್ನೂ 1 ಮಂತ್ಗಿಂತ ಜಾಸ್ತಿ, ಆಲ್ಮೋಸ್ಟ್ 1 ಮಂತ್ ಅಷ್ಟು ಟೈಮ್ ಇದೆ. ಮಧ್ಯ ಕೂಡ ಗ್ಯಾಪ್ಸ್ ಎಲ್ಲ ಇದೆ. ಈಗಲೂ ನೀವು ಏನಂತಾರೆ ಶಿಸ್ತಿಂದ ಕೂತ್ಕೊಂಡು ಕರೆಕ್ಟಾಗಿ ಓದಿದ್ರೆ ನೀವು ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡೋದಕ್ಕಂತೂ ಸಾಧ್ಯ ಇದೆ. ಆಯಿತಾ? ನೀವು ಕವರ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಮ್ಯಾರಥಾನ್ ಯಾವಾಗ ಶುರು ಆಗುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿ ವಿ ಆರ್ ಹ್ಯಾಪಿ ದಟ್ ಯು ಹ್ಯಾವ್ ಯುವರ್ ಟ್ರಸ್ಟ್ ಆನ್ ಅಸ್. ಬಟ್ ನಮ್ಮ ಮೇಲೆ ಡಿಪೆಂಡ್ ಆಗೋದ್ರ ಜೊತೆ ನಿಮ್ಮ ವರ್ಕ್ನ ಕೂಡ ನೀವು ಮಾಡಬೇಕು. ಯಾವಾಗಲೂ ನಮ್ಮನ್ನೇ ನಿಮ್ಮ ಹಿಂದೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗ ನೀವು ಓದ್ಕೊಳ್ಳಿ. ಆಯಿತಾ? ಸೊ ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡು ಅದ್ರ ಪ್ರಕಾರ ನೀವು ಕಾವೇರಿ ಬ್ಯಾಚಿನ ಏನೆಲ್ಲ ಫ್ರೀ ವಿಡಿಯೋಸ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಅದನ್ನು ನೋಡೋದಕ್ಕೆ ಶುರು ಮಾಡಿ. ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಬಾಟನಿ ನಾನೇ ಕವರ್ ಮಾಡಿದ್ದೀನಿ, ಝುವಾಲಜಿ ಪಾರ್ಟ್ ರಘು ಸರ್ ಕವರ್ ಮಾಡಿದ್ದಾರೆ. ಒಂದು ಪ್ಲೇ ಲಿಸ್ಟೇ ಅವೈಲೇಬಲ್ ಇದೆ ನಿಮಗೆ ಈ ಚಾನಲ್ ಮೇಲೆ. ಸೊ ಅದನ್ನು ನೋಡಿ ನೀವು ಯು ಕ್ಯಾನ್ ವಾಚ್ ಇಟ್ ಅಟ್ ಪ್ರಾಬಬ್ಲಿ 1.5x, ಅಥವಾ ತುಂಬ ಈಸಿ ಚಾಪ್ಟರ್ ಅಂದರೆ ನಾನು ಮಾತಾಡೋದು ತುಂಬ ನಿಧಾನ, ಸೊ 2x ನೀವು ನೋಡ್ಬೋದು. ಕಾನ್ಸೆಪ್ಟ್ಸ್ ಫಸ್ಟ್ ಒಂದು ಚಾಪ್ಟರ್ನಲ್ಲಿ ಏನೇನೆಲ್ಲ ಇದೆ ಅದನ್ನು ಲೆಕ್ಚರ್ ಕೇಳಿ ಅರ್ಥ ಮಾಡ್ಕೊಂಡ್ಬಿಡಿ. ಫಸ್ಟ್ ಕೆಲವೊಂದು ಚಾಪ್ಟರ್ಸ್ ನಿಮ್ಗೆ ಈಸಿ ಆಗಿರ್ಬೋದು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸಿ ಇರ್ಬೋದು, ಯಾಕೆಂದರೆ ಅದು ಫಸ್ಟ್ ಟೆಸ್ಟ್ನಿಂದ ನೀವು ಕಾಲೇಜ್ನಲ್ಲಿ ಓದ್ಕೋತಾ ಬರ್ತಾನೆ ಇರ್ತೀರಾ. ಸೆಕೆಂಡ್ PUC ಸ್ಟಾರ್ಟಿಂಗ್ನಲ್ಲಿ ಸೀರಿಯಸ್ನೆಸ್ ಜಾಸ್ತಿ ಇರುತ್ತೆ. ಫಸ್ಟ್ ಚಾಪ್ಟರ್ ಎಲ್ಲರೂ ಚೆನ್ನಾಗಿ ಓದಿರ್ತೀರಾ. ಅಂಥ ಚಾಪ್ಟರ್ನಲ್ಲಿ ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಇಲ್ಲ ಅಂದರೆ ಇಟ್ಸ್ ಫೈನ್, ಯು ಕ್ಯಾನ್ ರೀಡ್ ಯೋರ್ ನೋಟ್ಸ್. ಯಾವುದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಬಯೋಟೆಕ್ನಾಲಜಿ ಚಾಪ್ಟರ್ಸ್, ಇದರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಂಥ ಚಾಪ್ಟರ್ಸ್ ಹೈ ವೇಟೇಜ್ ಕೂಡ ಕ್ಯಾರಿ ಮಾಡುತ್ತೆ. ಆ ಚಾಪ್ಟರ್ಸ್ನಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಸಮಥಿಂಗ್ ದಟ್ ಯು ಸ್ಟಡಿಡ್ ಫಾರ್ ದ ಫಸ್ಟ್ ಟೈಮ್ ಇನ್ 12th grade ಆ್ಯಂಡ್ ಎಷ್ಟೊಂದು ಕಾನ್ಸೆಪ್ಟ್ಸ್ ಅದರಲ್ಲಿ, ಆ್ಯಂಡ್ ಅದರಿಂದ ಜಾಸ್ತಿ ಮಾರ್ಕ್ಸ್ಗೂ ಕೂಡ ಕ್ವೆಶ್ಚನ್ಸ್ ಬರುತ್ತೆ. ಅಂಥ ಚಾಪ್ಟರ್ಸ್ನ ಅಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಇಗ್ನೋರ್. ಇವಾಗ ನಾನು ಯಾವುದೆಲ್ಲ ಚಾಪ್ಟರ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಆ ಚಾಪ್ಟರ್ಸ್ KCET ಎಕ್ಸಾಮ್ನಲ್ಲೂ ಹೈ ವೇಟೇಜ್ ಕ್ಯಾರಿ ಮಾಡುತ್ತೆ, ಬೋರ್ಡ್ ಎಕ್ಸಾಮ್ನಲ್ಲೂ ಹೈ ವೇಟೇಜ್ ಕ್ಯಾರಿ ಮಾಡುತ್ತೆ. ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ನನಗೆ ಓದಕ್ಕೆ ಮನಸ್ಸು ಬರ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಬಿಟ್ಬಿಟ್ರೆ ನೀವು ಇವಾಗ KCET ಟೈಮ್ನಲ್ಲೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕಷ್ಟ ಅಂತ ಬಿಟ್ಟರೆ ಮತ್ತೆ ಅದರಲ್ಲಿ ಸುಮಾರು 5ರಿಂದ 6 ಕ್ವೆಶ್ಚನ್ KCET ಎಕ್ಸಾಮ್ನಲ್ಲಿ ಬರುತ್ತೆ. ಅವಾಗ ಆನ್ಸರ್ ಮಾಡೋಕ್ಕೂ ಕಷ್ಟ. ಫಸ್ಟ್ ಆಫ್ ಆಲ್ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್, ಅದರಲ್ಲೂ 50% ಕನ್ಸಿಡರ್ ಮಾಡ್ತಾರೆ KCETಗೆ. ಇಂಥ ಚಾಪ್ಟರ್ಸ್ ಕಷ್ಟ ಆದರೂ
ಸ್ವಲ್ಪ ಕಷ್ಟಪಟ್ಟು ಓದ್ಕೊಂಡ್ಬಿಡಿ, ಸೊ ದಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನಲ್ಲೂ ಏನು ಕಾಂಪ್ರಮೈಸ್ ಆಗಲ್ಲ, KCETಗೂ ಏನು ತೊಂದರೆ ಆಗಲ್ಲ. ಆಯ್ತಾ? ಸೊ ನಾನು ಕೆಲವೊಂದು ಚಾಪ್ಟರ್ಸ್ನ ಹೈ ವೇಟೇಜ್ ಮಸ್ಟ್ ಕವರ್ ಅಂತ ಇಲ್ಲಿ ಸ್ಟಾರ್ ಹಾಕಿರ್ತೀನಿ. ಓಕೆನಾ? ಸೊ ಇದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಬ್ಸಲ್ಯೂಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ 13 ಮಾರ್ಕ್. ಆಯ್ತಾ? ಈ 2 ಚಾಪ್ಟರ್ನಿಂದಾನೇ ನಿಮಗೆ 26 ಮಾರ್ಕ್ಸ್ ಬರ್ತಾ ಇದೆ ಫ್ರಮ್ ಜಸ್ಟ್ 2 ಚಾಪ್ಟರ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ಇದು ಕೂಡ 2 ಹೈ ವೇಟೇಜ್ ಕ್ಯಾರಿಂಗ್ ಚಾಪ್ಟರ್ಸ್. ಹಾಗೆಯೇ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ 11 ಮಾರ್ಕ್ಸ್. ಇದನ್ನಂತೂ ಅಟ್ ಎನಿ ಕಾಸ್ಟ್ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂದರೆ ಹೈ ವೇಟೇಜ್ ಇಲ್ಲಿ, ಹೈ ವೇಟೇಜ್ ಇನ್ KCET. ಓಕೆ? ಕೆಲವೊಬ್ರು ನೀವು ಅನ್ಕೊಳ್ಬೋದು, ಇವಾಗ ನೀವಿಲ್ಲಿ ಇಷ್ಟು ನಾನು ಏನೆಲ್ಲ ಮಾರ್ಕ್ ಮಾಡಿದ್ದೀನಿ ಇದನ್ನೆಲ್ಲ ನೀವು ಆ್ಯಡ್ ಮಾಡಿದ್ರೆ ಪ್ರಾಬಬ್ಲಿ ಇನ್ನೂ 1-2 ಚಾಪ್ಟರ್ನ ಆ್ಯಡ್ ಮಾಡಿಕೊಂಡ್ರೆ ಅಷ್ಟೇ ಚಾಪ್ಟರ್ಸ್ನಿಂದ ನಿಮಗೆ 60 ಮಾರ್ಕ್ಸ್ ಬರುತ್ತೆ, 70 ಮಾರ್ಕ್ಸ್ ಬರುತ್ತೆ ಅಂತ ನೀವು ಅಂದ್ಕೊಂಡು ಅಷ್ಟು ಓದೋಣ ಸಾಕು, ನಂಗೆ 70 ಬರುತ್ತೆ ಅಂತ ತಲೆ ಓಡಿಸ್ತೀರಾ ಕೆಲವೊಬ್ರು. ಆದರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನೀವು ಇಷ್ಟೇ ಚಾಪ್ಟರ್ನ ಓದಿದ್ರು ಕೂಡ, ಎಷ್ಟೇ ಓದಿದ್ರು ಕೂಡ ಕೆಲವೊಮ್ಮೆ ಕ್ವೆಶ್ಚನ್ಸ್ ಟ್ವಿಸ್ಟೆಡ್ ಆಗಿದ್ದಾಗ ನಿಮಗೆ ಅರ್ಥ ಆಗೋದು, ನೀವು ರಾಂಗಾಗಿ ಅರ್ಥ ಮಾಡ್ಕೊಂಡು ರಾಂಗಾಗಿ ಆನ್ಸರ್ ಬರೆಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಓದೋದೇ 70 ಮಾರ್ಕ್ಸ್ಗೆ ಅಂತ ಅಂದರೆ ನಿಮಗೆ 70 ಮಾರ್ಕ್ಸ್ ಬರಲ್ಲ ಪೂರ್ತಿ. ಫಸ್ಟ್ ರೀಸನ್, ಎಷ್ಟೊಂದು ಚಾಪ್ಟರ್ಸ್ನ ನೀವು ಸ್ಕಿಪ್ ಮಾಡಿದರೆ ಅದರಿಂದ ಬರೋ 1 ಮಾರ್ಕ್ ಕ್ವೆಶ್ಚನ್ಸ್ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೋ ಮ್ಯಾಟರ್ ನಿಮಗೆ ಎಷ್ಟು ಫೀಲ್ ಆಗುತ್ತೆ ನಾನು ಎಲ್ಲ ಪರ್ಫೆಕ್ಟಾಗಿ ಓದಿದ್ದೀನಿ ಒಂದು ಚಾಪ್ಟರ್ನಿಂದ ಅಂತ, ಒಂದೊಂದು ಸಲ ನಮ್ಮ ಅದೃಷ್ಟ ಕೆಟ್ಟರೆ ಯಾವುದಾದ್ರೂ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ನ ಟ್ವಿಸ್ಟ್ ಮಾಡಿ ಕೇಳಿದಾಗ ನಮ್ಗೆ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ. ಅಂಥ ಟೈಮ್ನಲ್ಲಿ ಪ್ರಾಪರ್ ಆಗುತ್ತೆ. ಸೊ ನೀವು ಓದೋವಾಗ ಬರೀ 70 ಮಾರ್ಕ್ಸ್ಗೆ ಅಂತ ಓದಬೇಡಿ. ನಿಮಗೆ 30 ಮಾರ್ಕ್ ಬೇಕಿದ್ರೆ 70 ಮಾರ್ಕ್ ಓದಿ, 30 ಮಾರ್ಕ್ ಬರುತ್ತೆ. ನಿಮ್ಗೆ ಆದಷ್ಟು ಮ್ಯಾಕ್ಸಿಮಮ್ ನೀವು ಓದಬೇಕು ಅಂತ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಚಾಪ್ಟರ್ಸ್ನ ಕವರ್ ಮಾಡಿ. ಕಾವೇರಿ ಬ್ಯಾಚ್ನಲ್ಲಿ ಲೆಕ್ಚರ್ಸ್ನ ನೋಡಿ, ಐ ವುಡ್ ಸಜೆಸ್ಟ್ ಎಲ್ಲ ಕವರ್ ಮಾಡಿ. ಬಟ್ ಏನು ಸ್ಟಾರ್ ಹಾಕಿದ್ದೀನಿ ಇದನ್ನು ಮಾತ್ರ ನೀವು ಅಟ್ ಎನಿ ಕಾಸ್ಟ್ ಸ್ಕಿಪ್ ಮಾಡಲೇಬಾರ್ದು. ಓಕೆ? ಆ್ಯಂಡ್ ನೆಕ್ಸ್ಟ್, ಡಯಾಗ್ರಾಮ್ಸ್ ಬಯಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್. ಎಷ್ಟು ನೀಟಾಗಿ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ, ಅದರ ಲೇಬಲ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಪ್ಲೇಸ್ ವೆರ್ ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್. ಆಯಿತಾ? ಉದ್ದುದ್ದ ಪ್ಯಾರಾಗ್ರಾಫ್ ಪೇಜ್ಗಟ್ಟಲೆ ಬರೆಯೋಕ್ಕೆ ಬದಲು ಒಂದು ಚಿಕ್ಕ ಸಿಂಪಲ್ ಡಯಾಗ್ರಾಮ್ಸ್ ಇದೆ ಸೆಕೆಂಡ್ PUCಯಲ್ಲಿ ಫಸ್ಟ್ PUನ ಕಂಪೇರ್ ಮಾಡಿದರೆ. ಆ ಡಯಾಗ್ರಾಮ್ಸ್ನ ನೀವು ಕಲ್ತ್ಕೊಳ್ಳೋದ್ರಿಂದ ಯು ಕ್ಯಾನ್ ಗೆಟ್ ಅ ಲಾಟ್ ಆಫ್ ಮಾರ್ಕ್ಸ್. ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಅದನ್ನು ಕೂಡ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ ಈ 7 ಡಯಾಗ್ರಾಮ್ಸ್ ಇದೆ ಇಂಪಾರ್ಟೆಂಟ್. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 6 ಡಯಾಗ್ರಾಮ್ಸ್ ಇದೆ. ಈ ಎಲ್ಲ ಡಯಾಗ್ರಾಮ್ಸ್ನು ಕೂಡ ಬಾಟ್ನಿ ಮತ್ತು ಝುವಾಲಜಿ ಈಸಿಯಾಗಿ ಹೆಂಗೆ ಮಾಡ್ಬೋದು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡ್ಬೋದು ಅಂತ ನಾನು ರಘು ಸರ್ ವಿಡಿಯೋ ಮಾಡಿ ವಿ ವಿಲ್ ಪೋಸ್ಟೆಡ್ ಆನ್ ಯೂಟ್ಯೂಬ್. ಅದ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದರಿಂದ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 15 ಮಾರ್ಕ್ಸ್ ಡಯಾಗ್ರಾಮ್ನಿಂದಾನೇ ನಿಮಗೆ ಬರುತ್ತೆ. ಓಕೆ? ಇವಾಗ ನಾನು ಹೇಳಿದ್ನಲ್ವಾ, ಇಲ್ಲಿ ಬೇಕಿದ್ರೆ ಒಂದು ಚಾಪ್ಟರ್ ನಿಮಗೆ ಟೈಮೇ ಸಾಗ್ತಾ ಇಲ್ಲ, ಸಾಧ್ಯನೇ ಆಗಲಿಲ್ಲ ಅಂದರೆ ಆಫ್ಕೋರ್ಸ್ ಸಾಧ್ಯ ಆಗುತ್ತೆ. ಟೈಮ್ ಇದೆ, ರಿಸೋರ್ಸಸ್ ಇದೆ, ಕಾವೇರಿ ಬ್ಯಾಚ್ ಇದೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಅಂತಾನೆ. ಕಾವೇರಿ ಬ್ಯಾಚ್ನ ನೋಟ್ಸಲ್ಲಿ ನಾವು ಪ್ರತಿ ಚಾಪ್ಟರ್ದು ಕ್ವೆಶ್ಚನ್ ಆನ್ಸರ್ ಎಲ್ಲ ಕೂಡ ಕೊಟ್ಟಿದ್ದೀವಿ. ಬಟ್ ಅಂದರೂ ನೀವು ಸೋಮಾರಿತನ ಮಾಡಿ ಓದಲಿಲ್ಲ ಕೊನೆಗೆ ಅಂದರೆ 1-2 ಚಾಪ್ಟರ್ ಬಿಡಬೇಕಾಗತ್ತೆ. ಆ ಚಾಪ್ಟರ್ ಸ್ಕಿಪ್ ಮಾಡಿದ್ರು ಆ ಚಾಪ್ಟರ್ನ ಇಂಪಾರ್ಟೆಂಟ್ ಡಯಾಗ್ರಾಮ್ ನೀವು ಸ್ಕಿಪ್ ಮಾಡಬೇಡಿ. ಡಯಾಗ್ರಾಮ್ಸ್ ಎಲ್ಲ ಚಾಪ್ಟರ್ದು ಕಲ್ತ್ಕೊಳ್ಳಿ. ಆಯಿತಾ? ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ಆಯಿತಾ? ತುಂಬ ಈಸಿ ಡಯಾಗ್ರಾಮ್ಸ್ ಇರುತ್ತೆ. ಈ ಡಯಾಗ್ರಾಮ್ಸ್ ಕಲ್ತ್ಕೊಳ್ಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ನಿಮ್ಗೆ ಏನು ಅಂತ ಅಂದರೆ, ಈ ವರ್ಷ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ಸ್ನ ಕೇಳ್ತಾರೆ. ಯಾವ ರೀತಿ ಇದಂತ ನಾನು ತೋರಿಸ್ತೀನಿ ಹೋಗ್ತಾ ಆ ಕ್ವೆಶ್ಚನ್ಸ್ನ ಆನ್ಸರ್ ಮಾಡೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ದೀಸ್ ಆರ್ ಯೋರ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಇದರಿಂದ 6 ಡಯಾಗ್ರಾಮ್ಸ್ ಇದೆ. ನೋಡೋಕ್ಕೆ ಇಷ್ಟು ದೊಡ್ಡ ಲಿಸ್ಟ್ ಅಂತ ಅನಿಸುತ್ತೆ, ಬಟ್ ದೇ ಆರ್ ಆ್ಯಕ್ಚುಲಿ ವೆರಿ ಸಿಂಪಲ್ ಡಯಾಗ್ರಾಮ್ಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇನ್ ವೇರಿಯೇಷನಲ್ಲಿ ಎಂಥ ಡಯಾಗ್ರಾಮ್ ಇದೆ. ನಾವೇನು ಪಿ ಪ್ಲಾಂಟ್ನ ಮಾಡಬೇಕಾಗಿಲ್ಲ, ಮೆಂಡಲ್ದು ಪೋರ್ಟ್ರೇಟ್ ಮಾಡಬೇಕಾಗಿಲ್ಲ. ಯು ಹ್ಯಾವ್ ಟು ಡೂ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬೇರೆ ಬೇರೆ ಕ್ರಾಸಸ್. ಆಯಿತಾ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ದೊಡ್ಡದಿದ್ರು ಅದರಲ್ಲಿರೋ ಡಯಾಗ್ರಾಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಈಸಿ. ಎಲ್ಲ ಬ್ಲಾಕ್ ಡಯಾಗ್ರಾಮ್ಸ್ ಥರ ಇದೆ. ಅದನ್ನು ಹೆಂಗೆ ಮಾಡೋದು ನಾನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೀನಿ. ಓಕೆ? ನೆಕ್ಸ್ಟ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ಮೈಕ್ರೋಬ್ಸ್ದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್, ಬಯೋಟೆಕ್ನಾಲಜಿ ಅದರದ್ದು. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಒಂದೇ ಡಯಾಗ್ರಾಮ್, ಅದೇ 3 ಮಾರ್ಕಿಗೆ ಕೇಳ್ಬೋದು. ಟಿಪಿಕಲ್ ಬಯೋಗ್ಯಾಸ್ ಪ್ಲಾಂಟ್ ಏನದು, ಹೆಂಗೆ ಮಾಡೋದು, ಮಧ್ಯದಲ್ಲಿ ಒಂದು ಡ್ರಮ್ ಮಾಡು, ಈ ಕಡೆ ಒಂದು ಡಬ್ಬ ಮಾಡು, ಈ ಕಡೆ ಒಂದು ಡಬ್ಬ ಮಾಡು, ಕನೆಕ್ಟ್ ಮಾಡು, ಮೇಲ್ಗಡೆ ಒಂದು ಕವರ್ ಮಾಡು, ಇಷ್ಟೇ ಒಂದು ಡಯಾಗ್ರಾಮ್. ಅದರಲ್ಲಿ ತುಂಬ ಕಡಿಮೆ ಲೇಬಲ್ಸ್ ಇರುತ್ತೆ. ಅದರಿಂದ ನಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಆಲ್ಸೋ ವಾಟ್ಸ್ ಇಂಪಾರ್ಟೆಂಟ್ ಇಸ್, ನೀವು ಡಯಾಗ್ರಾಮ್ ಮಾಡಿ ಆದಮೇಲೆ ಬರೀ ಡಯಾಗ್ರಾಮ್ ಎಷ್ಟು ನೀಟಾಗಿ ಮಾಡಿ ನೀವು ಲೇಬಲ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗಲ್ಲ. ನೀಟಾಗಿ ಡಯಾಗ್ರಾಮ್ನ ಮಾಡಿ ಒಂದೇ ಕಡೆ ಪ್ಯಾರಲಲ್ ಆಗಿ ಲೇಬಲ್ ಮಾಡಿದಾಗ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಜನರಲ್ ಆಗಿ ಒಂದು ಡಯಾಗ್ರಾಮ್ನಲ್ಲಿ 3 ಮಾರ್ಕಿಗೆ ಕೇಳಿದರೆ ಅದರಲ್ಲಿ 6 ಲೇಬಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯಿತಾ? ಸೊ ಪ್ರತಿ ಲೇಬಲಿಗೆ ಅರ್ಧ ಮಾರ್ಕ್, ಡಯಾಗ್ರಾಮ್ಗೆ 1 ಮಾರ್ಕ್, ಆ ರೀತಿ ಇರುತ್ತೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ.
ಯಾ, ಸೊ ಯು ಹ್ಯಾವ್ ಟು ಸ್ಟಡಿ ಅಕಾರ್ಡಿಂಗ್ಲಿ. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್, ಪಿರಮಿಡ್ ಡ್ರಾ ಮಾಡೋದು, ಗ್ರಾಫ್ ಡ್ರಾ ಮಾಡೋದು, ಇದೆಲ್ಲ ಡೈಗ್ರಾಮ್ ಲೆಕ್ಕನೇ ಬರಲ್ಲ, ತುಂಬ ಸಿಂಪಲ್. ಒಂದು ಎಲ್ ಬರೆದು ಒಂದು ಜೆ ಬರೆದ್ರೆ ಎಕ್ಸ್ಪೊನೆನ್ಷಿಯಲ್ ಕರ್ವ್ ಆಗೋಯ್ತು. ಒಂದು ಎಲ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರೆದು ಎಸ್ ಬರೆದ್ರೆ ಲಾಜಿಸ್ಟಿಕ್ ಗ್ರೋತ್ದು ಕರ್ವ್ ಆಗೇ ಹೋಯಿತು. ಅದನ್ನು ಏನು ಎಕ್ಸ್ ಆಕ್ಸಿಸಲ್ಲಿ ಏನು ಬರುತ್ತೆ, ವೈ ಆಕ್ಸಿಸಲ್ಲಿ ಏನು ಬರುತ್ತೆ, ಈಕ್ವೇಷನ್ ಏನು, ಇಷ್ಟು ನೋಡ್ಕೊಂಡ್ರೆ ಮುಗೀತಲ್ವಾ. ದೊಡ್ಡ ಆನ್ಸರ್ ಬರೆಯೋದಕ್ಕಿಂತ ಇದೆಲ್ಲ ಎಷ್ಟು ಈಸಿ. ಸೊ ಇದನ್ನೆಲ್ಲ ನೀವು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ಆಸ್ ಲಾಂಗ್ ಆಸ್ ಯು ಆರ್ ಲುಕಿಂಗ್ ಆಟ್ ದ ಡಯಾಗ್ರಾಮ್, ಓಕೆ ಇದೇನಾ ಇಷ್ಟು ಸಿಂಪಲ್, ನಾನು ಮಾಡ್ಬೋದು ಈಸಿಯಾಗಿ ಅಂತ ಅನಿಸುತ್ತೆ. ಬಟ್ ನೀವು ಅಂಟಿಲ್ ಯು ಪ್ರಾಕ್ಟಿಸ್ ಇಟ್, ನಿಮಗೆ ಅದು ಲೇಬಲ್ಸ್ ಎಲ್ಲ ಎಲ್ಲಿ ಮಾಡಬೇಕು, ಯಾವ್ಯಾವ ಲೇಬಲ್ಸ್ ಇದೆ ಅದು ನೆನ್ಪುಳಿಯಲ್ಲ. ಓಕೆ, ಸೊ ಐ ಅರ್ಜ್ ಯು ಆಲ್ ಟು ಪ್ರಾಕ್ಟಿಸ್. ನಾವೇನು ವಿಡಿಯೋ ಹಾಕ್ತೀವಿ ಆ ವಿಡಿಯೋದಲ್ಲಿ ನಮ್ಮ ಜೊತೆಗೆ ನಾವು ಡ್ರಾ ಮಾಡ್ತಿರೋ ಹಾಗೆ ನೀವು ಕೂಡ ಜೊತೆಗೆ ಸೈಮಲ್ಟೇನಿಯಸ್ಲಿ ಡ್ರಾ ಮಾಡಿ. ಓಕೆ, ಹಾಂ, ಕಮಿಂಗ್ ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಈ ವರ್ಷ ತುಂಬ ಮಕ್ಳಿಗೆ ಕನ್ಫ್ಯೂಷನ್ ಇದೆ. ಹಾಟ್ಸ್ ಕ್ವೆಶನ್ಸ್ ಬರುತ್ತೆ, ಏನು ಹಂಗಂದ್ರೆ ಅಂತ. ಹಾಟ್ಸ್ ಕ್ವೆಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ಬೇಸಿಕಲಿ ಏನಾಗಿರ್ಬೋದು, ಕ್ವೆಶನ್ನ ಡೈರೆಕ್ಟಾಗಿ ಕೇಳೋಕ್ಕೆ ಬದಲು ಏನಾದರೂ ಒಂದು ಸಿಚುವೇಶನ್ ಸೆಟಪ್ ಮಾಡಿ ಅದ್ರ ಮುಖಾಂತರ ಕ್ವೆಶನ್ ಕೇಳ್ತಾರೆ. ಅಥವಾ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನ ಜೊತೆಗೆ ಬಯೋಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿ ಒಂದು ಕ್ವೆಶನ್ನ ಕೇಳ್ತಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಜೊತೆಗೆ ಪ್ರಾಬಬ್ಲಿ ಬೇರೆ ಯಾವುದೋ ಚಾಪ್ಟರ್ನ ಇಂಟಿಗ್ರೇಟ್ ಮಾಡಿ, ಜೆನೆಟಿಕ್ಸು ಆ ರೀತಿ ಯಾವುದೋ ಒಂದು ಚಾಪ್ಟರ್ನ ಇಂಟಿಗ್ರೇಟ್ ಮಾಡಿ ಕೇಳ್ತಾರೆ. ಸೊ ಈ ರೀತಿ ಎರಡು ಮಲ್ಟಿ ಕಾನ್ಸೆಪ್ಟ್ ಒಂದೇ ಕ್ವೆಶನಲ್ಲಿರೋ ಥರ ಕ್ವೆಶನ್ಸ್ ಬರ್ಬೋದು. ಅಥವಾ ಡೈರೆಕ್ಟಾಗಿ ಕೇಳೋಕ್ಕೆ ಬದಲು ಟ್ವಿಸ್ಟ್ ಮಾಡಿ ಕೇಳ್ಬೋದು. ಅದಕ್ಕೆಲ್ಲ ನಾವು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಯಾರು ಗಟ್ಟೊಡ್ದು ಓದಿರ್ತಾರೆ ಅವ್ರಿಗಂಥ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಕಾನ್ಸೆಪ್ಟ್ಸ್ನ, ಅವ್ರಂಥ ಕ್ವೆಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ ಹಾಟ್ಸ್ ಇರುತ್ತೆ, 5 ಮಾರ್ಕ್ ಕ್ವೆಶನ್ಸ್ನಲ್ಲೂ ಹಾಟ್ಸ್ ಇರುತ್ತೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ದೇ ವಿಲ್ ಬಿ ಪ್ರಿಟಿ ಮಚ್ ಡೈರೆಕ್ಟ್, ಲೈಕ್ ಹೋದ ವರ್ಷ ಎಲ್ಲ ಹೆಂಗಿರ್ತಿತ್ತು ಪ್ರಿಟಿ ಮಚ್ ಹಾಗೆ ಇರುತ್ತೆ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ಡೈರೆಕ್ಟಾಗೂ ಕೇಳ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ ಹಾಟ್ಸ್ ಇರುತ್ತೆ ಅಂದರೆ 15 ಕ್ವೆಶನ್ ಡಿಫಿಕಲ್ಟ್ ಲೆವೆಲ್ಲೇ ಇರಲ್ಲ. ಈಸಿ ಕ್ವೆಶನ್ಸು ಇರುತ್ತೆ, ಮಾಡ್ರೇಟ್ ಡಿಫಿಕಲ್ಟಿದು ಇರುತ್ತೆ, ಜಾಸ್ತಿ ಡಿಫಿಕಲ್ಟಿದು ಇರುತ್ತೆ. ಆಯಿತಾ? ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡೈರೆಕ್ಟೇ ಇರುತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಅಂದರೆ ಆಪ್ಷನ್ಸ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕರೆಕ್ಟ್, ಆ ರೀತಿ ಕ್ವೆಶನ್ಸ್ ಕೇಳ್ಬೋದು. ಅಥವಾ 2 ಸ್ಟೇಟ್ಮೆಂಟ್ನ ಕ್ವೆಶನಲ್ಲಿ ಕೊಟ್ಟು ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಅಥವಾ ಸ್ಟೇಟ್ಮೆಂಟ್ ಎ, ಸ್ಟೇಟ್ಮೆಂಟ್ ಬಿ ಯಾವುದು ಕರೆಕ್ಟ್ ಇದೆ ಇದರಲ್ಲಿ, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್, ಎ ಇಸ್ ಕರೆಕ್ಟ್, ಬಿ ಇಸ್ ಫಾಲ್ಸ್, ಬೋತ್ ಆರ್ ಫಾಲ್ಸ್, ಬಿ ಇಸ್ ಕರೆಕ್ಟ್, ಎ ಇಸ್ ಫಾಲ್ಸ್, ಈ ರೀತಿ ಎಲ್ಲ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಬರ್ಬೋದು. ಸೀಕ್ವೆನ್ಸ್ ಬೇಸ್ಡ್ ಕ್ವೆಶನ್ ಅಂದರೆ ಇವಾಗ ವಾಲ್ ಲೇಯರ್ ಆಫ್ ಆಂಥರ್ನ ತೊಗೊಂಡ್ರೆ ಔಟ್ಸೈಡ್ ಟು ಇನ್ಸೈಡ್ ಬೇರೆ ಬೇರೆ ಲೇಯರ್ಸ್ ಹೆಂಗೆ ಅರೇಂಜ್ ಆಗಿದೆ. ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ಸ್, ಟೆಪಿಟಮ್. ಎಪಿಡರ್ಮಿಸ್, ಟೆಪಿಟಮ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ಸ್, ಎಂಡೋಥೀಶಿಯಂ, ಟೆಪಿಟಮ್, ಎಪಿಡರ್ಮಿಸ್, ಈ ರೀತಿ ಬೇರೆ ಬೇರೆ ಆರ್ಡರ್ನಲ್ಲಿ ಸೀಕ್ವೆನ್ಸ್ ಕೊಡ್ಬೋದು. ಮೈಕ್ರೋಸ್ಪೋರೋಜೆನೆಸಿಸ್ದು ಸೀಕ್ವೆನ್ಸ್, ಊಜೆನೆಸಿಸ್ದು ಸೀಕ್ವೆನ್ಸ್, ಮತ್ತು ಇದು ಮಾಡ್ತೀವಲ್ವಾ ಯಾವುದದು ಪಿ ಸಿ ಆರಲ್ಲಿ 3 ಸ್ಟೆಪ್ಸ್ ಇದೆ, ಅದರದ್ದು ಕರೆಕ್ಟ್ ಸೀಕ್ವೆನ್ಸ್ ಏನು. ಹ್ಯೂಮನ್ ಎವಲ್ಯೂಷನಲ್ಲಿ ಆನ್ಸೆಸ್ಟರ್ಸ್ ಬರ್ತಾರೆ, ನಮ್ಮ ಹ್ಯೂಮನ್ ಆನ್ಸೆಸ್ಟರ್ಸ್, ಅದರದ್ದು ಕರೆಕ್ಟ್ ಸೀಕ್ವೆನ್ಸ್ ಏನು. ಈ ಟೈಪ್ ಆಫ್ ಸೀಕ್ವೆನ್ಸ್ ಬೇಸ್ಡ್ ಕ್ವೆಶನ್ಸ್ ಬರ್ಬೋದು. ಅದು ಸ್ವಲ್ಪ ಕಷ್ಟ ಇರುತ್ತೆ, ನೀವು ಕಲ್ತಿಲ್ಲ ಕರೆಕ್ಟಾಗಿ ಅಂತ ಅಂದರೆ ಕಾನ್ಸೆಪ್ಟ್ಸ್, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ. ಕ್ವೆಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ಆಪ್ಷನ್ಸ್ನಲ್ಲಿ ಎ ಇಸ್ 1, ಬಿ ಇಸ್ 2 ಆ ಥರ ಬರ್ಬೋದು. ಅಥವಾ ಫೈಂಡ್ ಔಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಮ್ಯಾಚ್, ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ವಿಚ್ ಇಸ್ ಇನ್ಕರೆಕ್ಟ್ಲಿ ಪೇರ್ಡ್, ಇನ್ಕರೆಕ್ಟ್ಲಿ ಮ್ಯಾಚ್ಡ್, ಆ ಟೈಪ್ ಆಫ್ ಕ್ವೆಶನ್ಸ್ ಕೂಡ ಮ್ಯಾಚಿಂಗ್ನಲ್ಲಿ ಬರ್ಬೋದು. ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್, ಒಂದು ಡಯಾಗ್ರಾಮ್ನ ಕೊಟ್ಟು ಅದರಲ್ಲಿ ಒಂದು ಎ ಅಥವಾ ಬಿ ಅಂತ ಲೇಬಲ್ ಮಾಡಿ ಡೈರೆಕ್ಟಾಗಿ ಆ ಪಾರ್ಟ್ನ ಹೆಸರು ಹೇಳಿದೆ. ಫಾರ್ ಎಕ್ಸಾಂಪಲ್ ಪೋಲನ್ ಗ್ರೇನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಪೋಲನ್ ಗ್ರೇನಲ್ಲಿ ವೆಜಿಟೇಟಿವ್ ಸೆಲ್ನ ಎ ಅಂತ ಲೇಬಲ್ ಮಾಡಿದ್ದಾರೆ. ಎ ಯಾವ್ದು ಲೇಬಲ್ ಆಗಿದೆ ಅದರದ್ದು ನ್ಯೂಕ್ಲಿಯಸ್ನ ಶೇಪ್ ಏನು ಅಂತ ಕೇಳ್ಬೋದು. ಆಯಿತಾ? ಡೈರೆಕ್ಟಾಗಿ ವೆಜಿಟೇಟಿವ್ ಸೆಲ್ನ ನ್ಯೂಕ್ಲಿಯಸ್ ಹೇಗಿರುತ್ತೆ ಅಂತ ಕೇಳಿದೆ. ಇಂಡೈರೆಕ್ಟಾಗಿ ವೆಜಿಟೇಟಿವ್ ಸೆಲ್ನ ಲೇಬಲ್ ಮಾಡಿ ಅದರದ್ದು ನ್ಯೂಕ್ಲಿಯಸ್ ಯಾವ ಶೇಪ್ ಇರುತ್ತೆ, ಇರ್ರೆಗ್ಯುಲರ್ ಆ್ಯಂಡ್ ಲಾರ್ಜಾ, ಸ್ಮಾಲ್ ಆ್ಯಂಡ್ ಏನೋ ಬೇರೆನಾ, ಆ ರೀತಿ ಆಪ್ಷನ್ಸ್ ಬರ್ಬೋದು. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಡ್. ಕಾನ್ಸೆಪ್ಟ್ ಬೇಸ್ಡ್ ನ್ಯೂಮರಿಕಲ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಸ್ವಲ್ಪ ಮ್ಯಾಥ್ ಇನ್ವಾಲ್ವ್ ಆಗಿರುತ್ತೆ, ಅಂಥ ಕ್ವೆಶನ್ಸ್ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಮೈಕ್ರೋಸ್ಪೋರೋಜೆನೆಸಿಸ್, ಮೆಗಾಸ್ಪೋರೋಜೆನೆಸಿಸ್. ಇವಾಗ ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇಷ್ಟು ಕ್ರೋಮೋಸೋಮ್ಸ್ ಇತ್ತು, ಹಾಗಿದ್ರೆ ಮೆಗಾಸ್ಪೋರ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ. ಸ್ಪೋರೋಜಿನಸ್ ಟಿಶ್ಯೂನಲ್ಲಿ ಇಷ್ಟಿತ್ತು, ಪೋಲನ್ ಗ್ರೇನ್ನಲ್ಲಿ ಎಷ್ಟಿರುತ್ತೆ, ಪೋಲನ್ ಗ್ರೇನ್ನಲ್ಲಿ ಇಷ್ಟಿತ್ತು, ಹಾಗಿದ್ರೆ
ಸ್ಪೋರೋಜಿನಸ್ ಟಿಶ್ಯೂನಲ್ಲಿ ಹೆಂಗಿರುತ್ತೆ ಆ ರೀತಿ ಕೇಳ್ಬೋದು. ನಿಮ್ಗೆ ಆ ಪ್ರಾಸೆಸ್ ಅರ್ಥ ಆಗಿಲ್ಲ ಅಂದರೆ ನೀವು ಅಂಥ ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕಾಗಲ್ಲ. ಆಮೇಲೆ ಡಬಲ್ ಫರ್ಟಿಲೈಸೇಷನ್ ರಿಲೇಟೆಡ್, ಒಂದು ಎಂಬ್ರಿಯೋಸ್, ಒಂದು ಫೀಮೇಲ್ ಪ್ಲಾಂಟ್ನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಇತ್ತು, ಅದು ಇನ್ನೊಂದು ಮೇಲ್ ಪ್ಲಾಂಟ್ನಲ್ಲಿ ವೈ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇತ್ತು. ಇದೆರಡರ ಮಧ್ಯ ಫರ್ಟಿಲೈಸೇಷನ್ ಆದರೆ ಝೈಗೋಟ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ, ಈ ಟೈಪ್ ಆಫ್ ಕ್ವೆಶನ್ಸ್. ನಿಮ್ಗೆ ಓವರ್ವೆಲ್ಮಿಂಗ್ ಅನಿಸ್ತಾ ಇದೆ, ಏನು ಇಷ್ಟೊಂದು ಕಷ್ಟ ಥರ ಅನಿಸ್ತಾ ಇದೆ ಅಂತ ಅಂದರೆ ಡೋಂಟ್ ವರಿ, ಈ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ನ ಕವರ್ ಮಾಡ್ತೀವಿ ನಾವು ನಮ್ಮ ಮ್ಯಾರಥಾನಲ್ಲಿ. ಸೊ 10th ಫೆಬ್ರವರಿ ಮ್ಯಾರಥಾನ್ ಸ್ಕೆಡ್ಯೂಲ್ ಆಗಿದೆ ಬಯಾಲಜಿಯದು. ಸೊ ವಿದೌಟ್ ಫೇಲ್ ಕಮ್ ಆ್ಯಂಡ್ ವಾಚ್ ಇಟ್. ಏನೆಲ್ಲ ಪಾಸಿಬಲ್ ಟೈಪ್ಸ್ ಆಫ್ MCQs ಬರುತ್ತೆ ಅದನ್ನೆಲ್ಲ ನಾವು ಕವರ್ ಮಾಡ್ತೀವಿ. ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಹಾಟ್ಸ್ ಟೈಪ್ ಆಫ್ ಕ್ವೆಶನ್ಸ್ ಎಲ್ಲ ಕೂಡ ನಾವು ಕವರ್ ಮಾಡ್ತೀವಿ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ದಟ್. ನಿಮ್ಗೊಂದು ಐಡಿಯಾ ಸಿಗುತ್ತೆ, ಪ್ರಾಕ್ಟೀಸ್ ಮಾಡಿದ ಹಾಗೂ ಆಗುತ್ತೆ. ಆವಾಗ ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಆ್ಯಕ್ಚುಲಿ ಈಸಿ ಆಗುತ್ತೆ. ಬಟ್ ಒಂದು ಸಜೆಷನ್ ಏನು ಅಂತ ಅಂದರೆ, ನೀವು ನಮ್ಮ 1 ಮಾರ್ಕ್ MCQ ಸೆಷನ್ ಅಟೆಂಡ್ ಮಾಡೋಕ್ಕೆ ಮುಂಚೆ ಲೆಕ್ಚರ್ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ಬಿಕಾಸ್ ನಮ್ಮ ಮ್ಯಾರಥಾನಲ್ಲಿ ನಾವು ಪೂರ್ತಿ ಮತ್ತೆ ಸಿಲೆಬಸ್ ಹೇಳ್ಕೊಡೋಕ್ಕಾಗಲ್ಲ. ಆಯಿತಾ? ಕ್ವೆಶ್ಚನ್ಗೆ ರಿಲೇಟೆಡ್ ಏನು ಕಾನ್ಸೆಪ್ಟ್ಸ್ ಇದೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಪೂರ್ತಿ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ನಾವು ಮಾಡಲ್ಲ. ಸೊ ಅದಕ್ಕೆ ಮುಂಚೆ ನೀವು ನೋಡ್ಕೊಂಡು ಬಂದರೆ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ, ಯಾವ್ದು ನಿಮ್ಮ ವೀಕ್ ಏರಿಯಾಸ್, ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅದು ನಿಮಗೆ ಗೊತ್ತಾಗುತ್ತೆ. ಆಯಿತಾ? ಸೊ ಆಲ್ ಆಫ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ, ನಿಮಗೂ ಪ್ರಾಕ್ಟೀಸ್ ಸಿಗುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಲ್ಲಿ ಎ ಇಷ್ಟು ನಂಬರ್ ಇತ್ತು, ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಅಡೆನೈನ್ ರೆಸಿಡ್ಯೂಸ್ ಇಷ್ಟಿತ್ತು, G ಇಷ್ಟಿತ್ತು, C ಮತ್ತು T ಎಷ್ಟಿದೆ, ಆ ರೀತಿಯ ಕ್ವೆಶನ್ಸ್ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಮರಿಕಲ್ಸ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಹಾಂ, ನಾ ಹೇಳಿದ್ದೆ ನಿಮಗೆ ಹಾಟ್ಸ್ ಅಂದರೆ ಯಾವ ಥರ ಕ್ವೆಶನ್ಸ್ ಬರುತ್ತೆ, ಡಯಾಗ್ರಾಮ್ ಬೇಸ್ಡ್ ಬರ್ಬೋದು, ಇಂಡೈರೆಕ್ಟಾಗಿ ಕೇಳ್ತಾರೆ ಅಂತ. ಇದು ಒಂದು ಎಕ್ಸಾಂಪಲ್ ಅದಕ್ಕೆ. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ವಿಂಡ್ ಪಾಲಿನೇಷನ್ಗೆ ಕೊಟ್ಟಿರುವಂತಹ ಡಯಾಗ್ರಾಮ್. ಜನರಲ್ ಆಗಿ ಡೈರೆಕ್ಟ್ ಆಗಿ ಕಳೆದ ವರ್ಷದ ತನಕ ಕೇಳ್ತಿದ್ರು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ದು ಏನೆಲ್ಲ ಕ್ಯಾರೆಕ್ಟರ್ಸ್ ಇರುತ್ತೆ, ಆ ಪ್ಲಾಂಟ್ದು ಏನೆಲ್ಲ ಕ್ಯಾರೆಕ್ಟರ್ಸ್ ಇರುತ್ತೆ. 3 ಮಾರ್ಕ್ ಕ್ವೆಶ್ಚನ್ ಅದು, ಅದನ್ನು ನಾವು ಲಿಸ್ಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ಎಲ್ಲೂ ಅದನ್ನು ಮೆನ್ಷನ್ ಮಾಡಿಲ್ಲದೆ ಕೇಳಿದ್ದಾರೆ. ಒನ್ ಪಾರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದು ಮೆನ್ಷನ್ ಮಾಡದೇನೂ ಇರ್ಬೋದು. ಈ ಡಯಾಗ್ರಾಮ್ನ ಕೊಟ್ಟು ಐಡೆಂಟಿಫೈ ದ ನೇಮ್ ಆಫ್ ದ ಪ್ಲಾಂಟ್ ಶೋನ್ ಇನ್ ದ ಪಿಕ್ಚರ್. ಇದನ್ನ ಆ ಥರ ಏನಾದರೂ ಲೇಬಲ್ ಮಾಡಿರ್ತಾರೆ. ಏನಾ ಪಾರ್ಟ್? ಅದು ಸ್ಟಿಗ್ಮಾ ಮತ್ತು ಸ್ಟೈಲ್. ವಾಟ್ ಡಸ್ ದ ಲೇಬಲ್ ಪಾರ್ಟ್ ಎ ರೆಪ್ರೆಸೆಂಟ್? ಈ ಪ್ಲಾಂಟ್ ಯಾವುದು? ಇದು ಯಾವುದೋ ಒಂದು ಗ್ರಾಸ್. ಅದು ಎ ಪಾರ್ಟ್ ಏನು? ಸ್ಟಿಗ್ಮಾ ಮತ್ತು ಸ್ಟೈಲ್. ಇದು ಹೆಂಗೆ ಪಾಲಿನೇಷನಲ್ಲಿ ಹೆಲ್ಪ್ ಮಾಡುತ್ತೆ? ಅದು ಈ ಥರ ಫೆದರಿ ನೇಚರ್ ಇರೋದ್ರಿಂದ ಈಸಿಯಾಗಿ ಏರ್ಬೋರ್ನ್ ಪೋಲನ್ ಗ್ರೇನ್ಸ್ನ ಟ್ರ್ಯಾಪ್ ಮಾಡುತ್ತೆ. ಅದನ್ನು ನಾವು ಬರಿಬೇಕು. ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಏನು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ? ಸಣ್ಣ ಸಣ್ಣ ಫ್ಲವರ್ಸ್ ಇರುತ್ತೆ, ನಾಟ್ ವೆರಿ ಶೋಯಿ. ಪೋಲನ್ ಗ್ರೇನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ. ಮತ್ತು ಫ್ಲವರ್ ಎಲ್ಲ ಕಾಂಪ್ಯಾಕ್ಟಾಗಿ ಇನ್ಫ್ಲಾರೆಸೆನ್ಸ್ ಮಾಡಿರ್ಬೋದು. ಪ್ರತಿ ಫ್ಲವರ್ನಲ್ಲಿ ಓವರಿಯಲ್ಲಿ ಜನರಲ್ ಆಗಿ ಒಂದೇ ಒಂದು ಓವ್ಯೂಲ್ ಇರುತ್ತೆ. ಆಂಥರ್ಸ್ ಆರ್ ವೆಲ್ ಎಕ್ಸ್ಪೋಸ್ಡ್. ಈ ರೀತಿಯ ಪಾಯಿಂಟ್ಸ್ನ ನಾವು ವಿಂಡ್ ಪಾಲಿನೇಷನ್ ಬಗ್ಗೆ ಬರಿಬೋದು. ಆಯಿತಾ? ಸೊ ಈ ರೀತಿ ಡೈರೆಕ್ಟಾಗಿ ಕೇಳದೆ ಡಯಾಗ್ರಾಮ್ ಕೊಟ್ಟು ಅಥವಾ ಒಂದು ಏನಾದರೂ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಕ್ವೆಶನ್ಸ್ನ ಕೇಳ್ಬೋದು. ಅದೇ ಹಾಟ್ಸ್ ಅಂದರೆ. ಆಯಿತಾ? ಇಲ್ಲಿ ನಿಮ್ಗೆ ಅರ್ಥ ಆಗಲಿ, ಒಂದು ಐಡಿಯಾ ಸಿಗಲಿ ಅಂತ ಕೆಲವೊಂದು ಎಕ್ಸಾಂಪಲ್ಸ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀವು ನೋಡ್ಕೊಳ್ಳಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್ ಎಲ್ಲದರದ್ದು ಜನರಲ್ ಆಗಿ ಒಂದು ಐಡಿಯಾ ಸಿಗಲಿ ಅಂತ ನಾನು ಈ ಸ್ಲೈಡ್ನ ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಗೋ ಥ್ರೂ ದಿಸ್. ಓಕೆ, ಸೊ ಆ ಟೈಪ್ ಆಫ್ ಕ್ವೆಶನ್ಸ್ ನಿಮಗೆ ಬರುತ್ತೆ. ಈ ರೀತಿಯ ಟೇಬಲ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ಬೋದು. ಇಲ್ಲಿ ನೋಡಿ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ ಇದು. ಟೆಕ್ನಿಕ್ ಆಫ್ ಡಿಟೆಕ್ಷನ್, ವಿಡಾಲ್ ಟೆಸ್ಟ್, ಎಲೈಸಾ, ಬಯೋಪ್ಸಿ 3. ಯಾವ ಡಿಸೀಸ್ಗೆ ವಿಡಾಲ್ ಟೆಸ್ಟ್ ಮಾಡ್ತಾರೆ? ಟೈಫಾಯ್ಡಿಗೆ. ಎ ಅಂದರೆ ಟೈಫಾಯ್ಡ್. ಎಲೈಸಾ ಈಸ್ ಯೂಸ್ ಟು ಡಿಟೆಕ್ಟ್ ಏಡ್ಸ್ದು ಸಿಂಪ್ಟಮ್ಸ್ ಏನು, ಇಮ್ಯೂನೋ ಡೆಫಿಷಿಯನ್ಸಿ, ಅದನ್ನೆಲ್ಲ ಬರಿಬೇಕು. ಬಯೋಪ್ಸಿ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾನ್ಸರಿಗೆ. ಕ್ಯಾನ್ಸರ್ದು ಸಿಂಪ್ಟಮ್ ಏನು? ಟ್ಯೂಮರ್ ಫಾರ್ಮೇಷನ್. ಸೊ ಈ ರೀತಿ ಟೇಬಲ್ ಮುಖಾಂತರ ಕೂಡ ಕ್ವೆಶನ್ಸ್ನ ಕೇಳ್ಬೋದು. ಇಲ್ಲಿ ನೋಡಿ, ಇನ್ನೊಂದು ಟೇಬಲ್ ಬೇಸ್ಡ್ ಕ್ವೆಶನ್. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಬೇರೆ ಬೇರೆ ವಾಟರ್ ಸ್ಯಾಂಪಲ್ಸು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಂಡಲ್ಲಿ ಇಷ್ಟಿತ್ತು, ರಿವರ್ನಲ್ಲಿ ಇಷ್ಟಿತ್ತು, ಲೇಕ್ನಲ್ಲಿ ಇಷ್ಟಿತ್ತು, ಸೂವೇಜ್ ವಾಟರ್ದು ಇಷ್ಟಿತ್ತು. ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವಾಟರ್ ಪೊಟೆನ್ಷಿಯಲ್ನಲ್ಲಿ ಅಂದರೆ ಬರೀರಿ ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ BOD ಗೊತ್ತಿದೆ. ವಾಟರ್ ಪೊಟೆನ್ಷಿಯಲ್ ಅಲ್ಲ, ಇದು ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಇರ್ಬೇಕು ಆ್ಯಕ್ಚುಲಿ. ಒಂದು ನಿಮಿಷ. It should be polluting potential.
ನಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿದ್ರೆ ಯಾವುದಕ್ಕೆ ಹೆಚ್ಚು BOD ಇರುತ್ತೆ ಅದಕ್ಕೆ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಹೆಚ್ಚು ಅಂತ ನಾವು ನೀಟಾಗಿ ಆನ್ಸರ್ ಮಾಡ್ಬೋದು. ಬಟ್ ಅದು ಗೊತ್ತಿಲ್ಲ ಅಂತ ಅಂದರೆ ನಮಗಿದು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಓಕೆನಾ? ಸೊ ಯಾ, ದಟ್ಸ್ ಅಬೌಟ್ ಇಟ್. ಇದೇ ಟೈಪ್ಸ್ ಆಫ್ ಕ್ವೆಶನ್ಸ್ ನಿಮಗೆ ಬರುತ್ತೆ. 5 ಮಾರ್ಕ್ಸಲ್ಲಿ ಏನು ಹಾಟ್ಸ್ ಬರುತ್ತೆ, 2 ಮಾರ್ಕ್ಸ್ ಅಷ್ಟು ಬರಲ್ಲ, 1 ಮಾರ್ಕಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನಾವು ನಮ್ಮ ಮ್ಯಾರಥಾನ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ವಿದೌಟ್ ಫೇಲ್ ಕಮ್ ಅಂಡ್ ಜಾಯಿನ್, ನಿಮ್ಗೊಂದು ಪ್ರಾಕ್ಟೀಸ್ ಸಿಗುತ್ತೆ. ಬಟ್ ಅದಕ್ಕೂ ಮುಂಚೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ಸೊ ಕಾವೇರಿ ಬ್ಯಾಚ್ ವಿಡಿಯೋಸ್ನ ನೋಡಿ ಟೈಮ್ ತಗೊಳ್ಳಿ. ಮನ್ಸ್ ಬರಲ್ಲ ಓದಬೇಕು ಅಂತ ಅಂದರೆ ಫೋನ್ ಹಿಡ್ಕೊಳ್ಬೇಕು ಅಂತ ಅನ್ಸುತ್ತೆ, ಫ್ರೆಂಡಿಗೆ ಕಾಲ್ ಮಾಡಬೇಕು ಅಂತ ಅನ್ಸುತ್ತೆ, ಆಚೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಅನ್ಸುತ್ತೆ. ಬಟ್ ದಿಸ್ ಟೈಮ್ ಆಫ್ ಯುವರ್ ಲೈಫ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಅದನ್ನು ಒಂದು ಸಲ ನೆನಪು ಮಾಡ್ಕೊಂಡ್ಬಿಡಿ. ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ, ಅವ್ರಿಗೆ ರಿಸಲ್ಟ್ ದಿನ ಬೇಜಾರಾಗದೇ ಇರೋ ರೀತಿ ನೋಡ್ಕೊಳ್ಳಿ, ಆಯಿತಾ? ಆ್ಯಕ್ಚುಲಿ ತುಂಬ ಕಷ್ಟ ಏನಲ್ಲ, ಸಿಲೆಬಸ್ ಕಡಿಮೆ ಸಿಂಪಲ್ ಆಗೇ ಇದೆ, ಓದೋದಕ್ಕೆ ಸಾಧ್ಯ ಇದೆ. ಎಷ್ಟು ಸಾಧ್ಯ ನಮ್ಮ ಕಡೆಯಿಂದ ನಾವು ಈಸಿ ಮಾಡಿ ಕೊಟ್ಟಿದ್ದೀವಿ ಕಾವೇರಿ ಬ್ಯಾಚ್ನಲ್ಲಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಗೇನ್ ಇಟ್ಸ್ ಅ ಫ್ರೀ ಬ್ಯಾಚ್, ಐ ಆಮ್ ನಾಟ್ ಸೆಲ್ಲಿಂಗ್ ಯು ಎನಿ ಬ್ಯಾಚ್ ಹಿಯರ್. ಕಾವೇರಿ ಬ್ಯಾಚ್ ಒಂದು ಫ್ರೀ ಬ್ಯಾಚ್, ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ, ನಿಮ್ಗಂತಾನೆ ಮಾಡಿರೋದು. ಸೊ ಯುಟಿಲೈಸ್ ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಮಾರ್ಕ್ಸ್ನ ನೀವು ತಗೊಳ್ಳಿ. ಆ್ಯಂಡ್ ಅನದರ್ ಥಿಂಗ್, ಒಬ್ಬೊಬ್ರು ಅನ್ಕೊಳ್ತಾರೆ ಏನು ಬೋರ್ಡ್ ಎಕ್ಸಾಮ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಐ ವಾಂಟ್ ಟು ಮೆನ್ಷನ್, ನನ್ನ ಫ್ರೆಂಡ್ ಒಬ್ಬರು ಯಾರು ಇಂಜಿನಿಯರಿಂಗ್ ಮಾಡಿದ್ರು, ಆಫ್ಟರ್ ಸೆಕೆಂಡ್ PUC ಇಂಜಿನಿಯರಿಂಗ್ ಮಾಡಿ, ಇಂಜಿನಿಯರಿಂಗ್ ಆದಮೇಲೆ ನಿಮಗೆ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಬರುತ್ತಲ್ವಾ, ದೆರ್ ಆರ್ ಸಮ್ ಕಂಪನೀಸ್ ಲೈಕ್ ವೆರಿ ಗುಡ್ ಹೈ ಪೇಯಿಂಗ್ ಜಾಬ್ಸ್ ಎಲ್ಲ ಕೆಲವೊಂದು ಕಂಪನೀಸ್ನಿಂದ ಬರುತ್ತೆ. ದೇ ಕನ್ಸಿಡರ್ ದ ಸೆಕೆಂಡ್ PUC ಮಾರ್ಕ್ಸ್ ಆಲ್ಸೋ. ಸೆಕೆಂಡ್ PUCಯಲ್ಲಿ ನಿಮಗೆ ಒಂದು 80% ಆ ಥರ ಬರಲಿಲ್ಲ ಅಂದರೆ ಅವ್ರು ನಿಮ್ಮ ಶಾರ್ಟ್ ಲಿಸ್ಟು ಮಾಡೋದಿಲ್ಲ ಇಂಟರ್ವ್ಯೂಗೆ, ಅವಾಗ ನೀವು ಬೇಜಾರು ಪಡ್ತೀರಾ. ಸೊ ಅದಕ್ಕೆ ಬದಲು ನಾವು ಎಲ್ಲ ಹೆಲ್ಪ್ ಮಾಡೋದಕ್ಕಿದ್ದೀವಿ, ಎಲ್ಲ ಸಜೆಷನ್ ಗೈಡೆನ್ಸ್ ಕೊಡೋದಕ್ಕಿದ್ದೀವಿ. ಅದನ್ನು ಟೈಮ್ ವೇಸ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾರ್ಟ್ಸ್ ನೋಡಿದೆ ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಕಲೀರಿ. ನಿಮಗೂ ಖುಷಿ ಆಗುತ್ತೆ, ನಿಮ್ಮ ತಂದೆ ತಾಯಿಗೂ ಖುಷಿ ಆಗುತ್ತೆ, ನಮಗಂತೂ ಸೂಪರ್ ಡೂಪರ್ ಖುಷಿ ಆಗುತ್ತೆ, ಆಯಿತಾ? ಸೊ ನಿಮ್ಗೆ ಏನೇ ಬೇರೆ ಗೈಡೆನ್ಸ್ ಬೇಕಿದ್ರು you drop your questions in the comments. I will see and I will try and make videos around that. ಆಯಿತಾ? ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ 100% ಫುಲ್ ಮಾರ್ಕ್ಸ್ ತೊಗೊಳ್ಳೋ ಅಬಿಲಿಟಿ ಇದೆ. ನೀವು ಇವತ್ತೇ ಶುರು ಮಾಡಿದ್ರು ನೀವು ಫುಲ್ ಮಾರ್ಕ್ಸ್ ತೊಗೊಳ್ಳೋ ಅಬಿಲಿಟಿ ನಿಮಗಿದೆ. ಅದನ್ನ ನೀವು ಹೆಂಗೆ ಯೂಸ್ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿರೋದು, ಆಯಿತಾ? ವಿತ್ ದ್ಯಾಟ್ ಐ ವಿಲ್ ಸೈನ್ ಆಫ್ ಫ್ರಮ್ ಟುಡೇಸ್ ಸೆಷನ್. ಮ್ಯಾರಥಾನಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.